ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನನ ಪ್ರೀತಿಸೋರ್ಗೆ ವಯಸ್ಸು ಯಾವತ್ತೂ ಅಡ್ಡಿಪಡ್ಸಕ್ ಆಗೋದೇ ಇಲ್ಲ. तुम आ गए हो नूर आ गया है नहीं तो चरागों से लो जा रही थी. ಯಾವ ಹಾಡೋದು? ಏನ್ ಹಾಗಂದ್ರೆ? तुम आ गए हो नूर आ गया है. ನೀನು ನನ್ನ ಬಾಳಿಗೆ ಬರ್ತಿದ್ದ ಹಾಗೆ ನನ್ನ ಬಾಳಿಗೆ ಬೆಳಕು ಬಂದಂತಾಯ್ತು ಅಂತ. ನಿಜ ಹೇಳಬೇಕು ಅಂದ್ರೆ ಈ ಹಾಡಿನ ಸಾಲುಗಳಿಗೂ ನನ್ನ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇಲ್ಲ ತುಳಸಿಯವರೇ. ತುಳಸಿಯವರೇ, ಸ್ವಲ್ಪ ಅಲ್ಲಿ ನಿಲ್ಲಿಸ್ತೀರಾ? ನಾನು ಸ್ವೀಟ್ ಹಣ್ಣು ತಗೊಂಡು ಬರ್ತೀನಿ. ಅಲ್ರಿ, ಏನ್ ನಿಮ್ ಕತೆ? ನೀವ್ ಕೇಳಿದ ಎಲ್ಲಾ ಡಾಕ್ಯುಮೆಂಟು ಕೊಟ್ಟಾಯ್ತು, ಮನೆ ಪೇಪರ್ಸ್ ಎಲ್ಲ ಕೊಟ್ಟಿದ್ದೀನಿ. ಹಾಳಾಗೋಗ್ಲಿ ಅಂದ್ರೆ ಆ ದತ್ತನ್ ಡೆತ್ ಸರ್ಟಿಫಿಕೇಟು ಕೊಟ್ಟಾಯ್ತು, ನೀವ್ ಕೇಳಿದಷ್ಟು ದುಡ್ಡು ಕೊಟ್ಟಾಯ್ತು. ಇನ್ನು ಎಷ್ಟು ದಿವಸ ಕಾಯ್ಬೇಕ್ರಿ? ಅಯ್ಯೋ, ನಾನು ಏನು ಮಾಡಲಿ ಸರ್, ಆ ಫೈಲ್ ಇನ್ನೂ ಮೂವೇ ಆಗಿಲ್ಲ. ನೀವು ಒಂದು ಕೆಲಸ ಮಾಡಿ, ನಾನು ಬೇರೆ ರೂಟಲ್ಲಿ ಫೈಲ್ ಮೂವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಇನ್ನೊಂದು ಕಾಪಿ ನನಗೆ ತಂದು ಕೊಟ್ಬಿಡಿ. ಆಯ್ತಾಯ್ತು, ಎಲ್ಲಾ ಡಾಕ್ಯುಮೆಂಟು ಇನ್ನೊಂದು ಸೆಟ್ ಬೇಕು ಅಷ್ಟೇ ತಾನೇ? ಹೌದೌದೌದು, ಬೇಕೇ ಬೇಕು. ದತ್ತ ಅವರ ಡೆತ್ ಸರ್ಟಿಫಿಕೇಟು ಬೇಕು. ದತ್ತಂದ ಡೆತ್ ಸರ್ಟಿಫಿಕೇಟ್ ಬೇಕಾದ್ರೂ ತಗೊಂಬಂದು ಕೊಡ್ತೀನಿ, ಆದ್ರೆ ಎಕ್ಸ್ಟ್ರಾ ದುಡ್ಡು ಗಿಡ್ ಮಾತ್ರ ಕೇಳಂಗಿಲ್ಲ, ನಾನು ಕೊಡೋದಿಲ್ಲ. ಹಿಂಗಂದ್ರು ಅಷ್ಟೇ, ಹಿಂಗಂದ್ರು ಅಷ್ಟೇ. ಬರ್ತೀನಿ. ಸೊಸೆ ಬಂತು. ನಾವು ಕೊಟ್ಟಿರೋ ಫೈಲ್ ಮೂವೇ ಆಗಿಲ್ಲ ಇನ್ನು. ಅವನಿಗೆ ಇನ್ನೊಂದ್ ಸೆಟ್ ಎಲ್ಲ ಡಾಕ್ಯುಮೆಂಟ್ ಬೇಕಂತೆ. ಇನ್ನು ಲೇಟ್ ಆಗತ್ತಮ್ಮವ. ನಮ್ಮ ಬೇರೆ ದಾರಿಗಳೇ ಮೂವ್ ಮಾಡ್ತೀನಿ, ಅಷ್ಟು ಪೇಪರ್ಸು ಇನ್ನೊಂದ್ ಸೆಟ್ ತಗೊಂಬಂದು ಕೊಡಿಯಿಂದ. ಡೆತ್ ಸರ್ಟಿಫಿಕೇಟ್ ಸೇಫ್ ಆಗಿ ಇಟ್ಟಿದ್ಯಾ ತಾನೇ? ಇದೆ. ನಡಿ. ಏನು ಮಾವ ಸೊಸೆ ಇಬ್ರು ಗುಟ್ಟಾಗೇನೋ ಮಾತಾಡ್ತಾ ಇದ್ದೀರಾ? ಹೊಸ ಪ್ಲಾನ್ಗಳೇನಾದ್ರೂ ಮಾಡ್ತಿದ್ದೀರಾ? ಪ್ಲಾನ್ ಮಾಡೋಷ್ಟು ಬುದ್ಧಿವಂತ್ರೇನಮ್ಮ ನಾವು? ಬುದ್ಧಿವಂತ್ರು ಯಾರು ನಿಮ್ಮ ಹಾಗೆ ಆಗದೆ ಇರೋ ಕೆಲಸನ ಮಾಡೋದಕ್ಕೆ ಹೋಗಲ್ಲ. ಕೈ ಸುಟ್ಕೊಳ್ತೀವಿ ಅಂತ ಗೊತ್ತಿದ್ರು ಕೆಂಡನ ಕೈಯಲ್ಲಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಹೇಳಿ, ಏನು ಮಾತಾಡ್ತಿದ್ರಿ? ಅದು ಅಷ್ಟು ಗುಟ್ಟಾಗಿ? ಗುಟ್ಟು ಇಲ್ಲ, ಒಬ್ಬಟ್ಟು ಇಲ್ಲ ಸಿರಿ. ಈ ಸರ್ಕಾರದವರು ಮನೆ ಹೆಂಗಸರಿಗೆ, ಆಮೇಲೆ ಕೆಲಸ ಇಲ್ಲದವ್ರಿಗೆ, ವಯಸ್ಸಾದವ್ರಿಗೆ ಫ್ರೀಯಾಗಿ ದುಡ್ಡು ಕೊಡ್ತಾರಂತಲ್ಲ, ಅದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳಮ್ಮ ಅಂತ ಮಾವ ಹೇಳ್ತಿದ್ರು. ಅಪ್ಲೈ ಮಾಡಿಬಿಡೋಣ ಅಂತ ಅಲ್ವಾ ಮಾವ? ಬಿಟ್ಟಿಯಾಗಿ ಬರೋದನ್ನ ಬಿಟ್ಟವ್ರು ಕೆಟ್ಟರು. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ಬಿಡೋಣ. ಪಾಸ್ ಹೊಸ ಬುದ್ದು ಬರ್ತೀವಮ್ಮ. ಅಮ್ಮ, ಪುಟ್ಟ ಹೇಗಿದ್ದೀರಾ ಅಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ಮನೇಲಿ ಎಲ್ರು ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ. ಅರೆ ಮಾವ, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಇದು ಸ್ವಲ್ಪ ಸ್ವೀಟ್ಸ್. ಥ್ಯಾಂಕ್ ಯು. ಅಲ್ಲ, ಏನು ಆಶ್ಚರ್ಯ!
ನಾವು ತಪಸ್ಸೆ ಮಾಡದಿದ್ರೂ ಕೂಡ ಶಿವ ಪಾರ್ವತಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ. ಈ ಶಿವ ಪಾರ್ವತಿ ಬರೋದಕ್ಕೆ ತಪಸ್ಸೇ ಮಾಡಬೇಕಾಗಿಲ್ಲ, ಪ್ರೀತಿ ತೋರಿಸಿದ್ರೆ ಸಾಕು. ಆದರೆ ಅದು ಯಾವಾಗಲೂ ನಮ್ಮ ಮನಸ್ಸಲ್ಲೇ ಇರುತ್ತಲ್ಲ ಶಿವ. ಓಯೋ ಮಾಧವ. ಸರಿ, ಹಾಗಿದ್ರೆ ನಾವು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರ್ತೀವಿ. ಮಾವ, ನಾವು ಇವತ್ತಿದ್ದಕ್ಕಿದ್ದಾಗೆ ಇಲ್ಲಿ ಬರೋದಕ್ಕೆ ಒಂದು ಕಾರಣ ಇದೆ. ನಾಳೆ ನಮ್ಮ ಕಂಪನಿ ಆ್ಯನಿವರ್ಸರಿ, 25ನೇ ವರ್ಷದ ಆ್ಯನಿವರ್ಸರಿ ಆಗಿರೋದ್ರಿಂದ ಒಂದು ಫಂಕ್ಷನ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಮನೆಯವ್ರನ್ನೆಲ್ಲ ಕರೆಯೋದಕ್ಕೆ ಬಂದಿದ್ದೀವಿ. ಸಿಲ್ವರ್ ಜೂಬ್ಲಿನ ಮಾವ, ಗ್ರೇಟ್. ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ದಿನ ಬೇಕಿಲ್ಲ. ಹೌದು ಪುಟ್ಟ, ಅದಕ್ಕೆ ಕಂಪನಿಯವರು ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಯವರು ಅಂದಮೇಲೆ ನೀವೆಲ್ಲರೂ ಇಲ್ದಿದ್ರೆ ಆಗತ್ತಾ? ಸೊ ನಾಳೆ ಆ್ಯನಿವರ್ಸರಿ ಫಂಕ್ಷನಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಇರಬೇಕು. ಆಯ್ತಪ್ಪ, ಖಂಡಿತ ನಾವೆಲ್ಲ ಬರ್ತೀವಿ. ಸೋಗ್ಲಾಡಿ, ಏನು ಹಾಗೆ ನಿಂತುಬಿಟ್ಟಿದ್ಯಾ? ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬಾ. ಅಯ್ಯೋ, ಕಾಫಿ ಎಲ್ಲ ಯಾಕೆ ತಾತ, ಒಳ್ಳೆ ಸ್ವೀಟ ಮಾಡ್ಕೊಂಡು ಬರ್ತೀನಿ ರೀ. ಏ ಪುಟ್ಟ ತಡಿ, ಇವತ್ತು ನಾನೇ ಸ್ವೀಟ್ ಮಾಡ್ತೀನಿ. ಅಮ್ಮ, ನೀವು ಹೋಗಿ ಆರಾಮಾಗಿ ಮಾತಾಡ್ತಾ ಇರಿ, ನಾನು ಏನಾದರೂ ಸ್ವೀಟ್ ಮಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ ಪುಟ್ಟ, ನಮ್ಮ ಮನೇನಲ್ಲಿ ನಾನು ಅಡುಗೆ ಮಾಡಬಾರ್ದಾ? ಅದೊಂದೇ ಪಾಪುಗೆ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ, ಅದನ್ನೇ ಮಾಡ್ತೀನಿ. ಆ ಮನೇಲಂತೂ ಅವನೇನು ತಿನ್ನಲ್ಲ. ಕಡೆ ಪಕ್ಷ ನಾನು ಇಲ್ಲೇನಾದರೂ ಮಾಡಿದ್ರೆ ಅದನ್ನಾದರೂ ತಿನ್ನಲಿ. ಸರಿ ಅಮ್ಮ, ನೀವು ಹಲ್ವಾ ಮಾಡಿ ನಾನು ಕ್ಯಾರೆಟ್ ತುರ್ಕೊಡ್ತೀನಿ. ತುಳಸಿ, ಮನೆ ವಾತಾವರಣ ಹೇಗಿದೆ ಈಗ? ಅಭಿ ವಿಷಯ ಏನಾಯ್ತು? ಅಭಿ ಹತ್ರ ಮಾತಾಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಮುಂದೆ ಸಮಸ್ಯೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಆದ್ರೆ ಮಾವ, ಈ ವಿಷಯನ ಅವ್ರ ಎದುರಿಗೆ ಮಾತಾಡಬೇಡಿ, ಬೇಜಾರು ಮಾಡ್ಕೋತಾರೆ. ಆಯ್ತಮ್ಮ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದರೆ ಅಷ್ಟು ಸಾಕು. ಅಣ್ಣ, ಅದಕ್ಕೆ ಪೂರ್ಣಿ ಅಣ್ಣ, ಅದಕ್ಕೆ ಅಲ್ಲಮ್ಮ. ಅವರಿಬ್ರು ದತ್ತ ತಾತನ ಮನೆಗೆ ಹೋಗಿದ್ದಾರೆ. ಆ್ಯನಿವರ್ಸರಿಗೆ ಅವ್ರನ್ನೂ ಕರಿಬೇಕಲ್ವಾ? ಹೌದಲ್ವಾ? ಈಗ ಈ ಮನೆಗೆ ಒಂದು ಕಳೆ ಬಂತು ನೋಡು, ನಾವೆಲ್ಲ ಸಂತೋಷವಾಗಿರೋದಕ್ಕೆ ಒಂದು ಕಾರಣ ಸಿಕ್ತು. ಆದರೆ ಈ ಸಂತೋಷ ಯಾವಾಗಲೂ ಹೀಗೆ ಇರಬೇಕು ಚಿಕ್ಕ ಮಾವ. ಒಂದಾಗಿರೋ ಕುಟುಂಬದಲ್ಲಿ ಸಂತೋಷ ಅನ್ನೋದು ಚಿನ್ನದ ಕೊಂಡಿಲ್ ಮಾಡಿರೋ ಸರಗಳಿದ್ದಾಗೆ. ಒಂದು ಕೊಂಡಿ ಬಿಚ್ಕೊಂಡ್ರು ಮನೆ ಸಂತೋಷ ಮೊದಲಿನ ಹಾಗಿರಲ್ಲ. ನಿನ್ನ ಮಾತು ನಿಜ ಕಣಮ್ಮ. ನಮ್ಮನೆ ಸಂತೋಷಕ್ಕೆ ಯಾರಿಂದನೂ ಏನೂ ತೊಂದರೆ ಆಗಬಾರ್ದು. ನಮ್ಮ ನೆಮ್ಮದಿಗೆ ನಾವೇ ಕಾವಲಾಗಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.